ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಂಕಿ ಪೂಜಾ ಬ್ಲಾಗ್ಸ್ ಅಂಡ್ ರೆಸಿಪೀಸ್. ಓಕೆ, ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಅಂದರೆ ತುಂಬ ಒಂದು ವರ್ಷನೇ ಆಗೋಯ್ತು ಮನೆ ಗೃಹ ಪ್ರವೇಶದ ವಿಡಿಯೋ ಎಲ್ಲ ಆಗದೆ. ಮತ್ತು ನಮ್ಮ ಮದುವೆ ವಿಡಿಯೋನು ತರಕ್ಕೆ ಹೋಗ್ತಾ ಇದ್ದೀವಿ. ಆದಷ್ಟು ಬೇಗ ಯೂಟ್ಯೂಬಲ್ಲೆಲ್ಲ ಹಾಕ್ತೀವಿ ನಾವು ಮದುವೆ ವಿಡಿಯೋ ಮತ್ತೆ ಗೃಹ ಪ್ರವೇಶದ ವಿಡಿಯೋ ಎಲ್ಲ ಆದಷ್ಟು ಬೇಗ ಯೂಟ್ಯೂಬಲ್ಲಿ ಹಾಕ್ತೀವಿ. ಅದಕ್ಕೆ ಅದು ವಿಡಿಯೋ ತರಕ್ಕೆ ಅಂತಾನೆ ಹೋಗ್ತಾ ಇದೀವಿ. ಇವಾಗ ಗಾಡಿಯಲ್ಲಿ ಹೋಗೋಣ ಅನ್ಕೊಂಡ್ವಿ, ಸ್ಕೂಟಿಯಲ್ಲಿ. ಬಟ್ ಮಳೆ ಬರೋ ತರ ಇದೆ, ಮೋಡ ಇದೆ ಅಂತ ಈ ಕಾರಲ್ಲಿ ಹೋಗ್ತಾ ಇದೀವಿ. ಮತ್ತೆ ತುಂಬಾ ದೂರ ಅಲ್ವಾ, 1 ಅವರ್ ಆಗುತ್ತಲ್ಲ ಅಲ್ಲಿ ರೀಚ್ ಆಗ್ತೀವಿ. 1 ಅವರ್ ಒಂದೂವರೆ ಅವರ್ ಬೇಕು. ಟ್ರಾಫಿಕ್ ನೋಡೋಣ. ನಾವು ಗಾಡಿಲೇ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆರಾಮಾಗಿ ಹೋಗ್ಬೋದು ಸ್ಕೂಟಿಯಲ್ಲಾದ್ರೆ. ಟ್ರಾಫಿಕ್ ಅಲ್ಲಿ ಇದು ಕಾರಲ್ಲಿ ಹೋಗೋದಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಮಳೆ ಮೋಡ, ಫುಲ್ಲು ಮೋಡ ಇದೆ ನೋಡಿ, ಫುಲ್ ಬ್ಲ್ಯಾಕ್ ಮೋಡ. ಹೌದಲ್ಲ, ಮತ್ತೆ ಜೋರ್ ಮಳೆ ಬರುತ್ತೆ ಇವಾಗ. ಬಂದ್ರೆ ಸಾಕು, ಬರ್ಲಿ ದೇವ್ರೆ ಮಳೆ. ಇವಳು ಬೇರೆ ಏನೋ ಬೆಳಿಗ್ಗೆ ಒಂದು ಬಾಂಬ್ ಬಿಟ್ಬಿಟ್ಲು. ಏನಂದ್ರೆ ನೇರಳೆ ಜಾಸ್ತಿ ಆದ್ರೆ ಬರಗಾಲ ಬರುತ್ತಂತೆ ಅಂತೆಲ್ಲ ಹೇಳ್ಬಿಟ್ಟು. ನಾನ್ ಹೇಳಿದ್ದಲ್ಲ, ಅದು ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಹೇಳ್ಬಿಟ್ಲು. ಅದೊಂದು ಬೇರೆ ಮೀಟರ್ ಆಫ್ ಆಗೋಯ್ತು ಮಳೆ. ಅದಕ್ಕೆ ಆ ಮೀಟರ್ ಆಫ್ಗೆ ಮಳೆ ಬತ್ತಾಯ್ತು ನನಗೆ ಇವತ್ತು. ಮಳೆ ಫುಲ್ಲು ಮಳೆ ಬರಂಗ್ ಆಗ್ಬಿಟ್ಟೈತೆ. ಇನ್ನೂ ಎಷ್ಟು ಗೊತ್ತಾ, 2:45 ಟೈಮು. ಸೊ ಫುಲ್ ಒಳ್ಳೆ ಸಂಜೆ 6 ಗಂಟೆ ಆದಂಗೆ ಆಗ್ಬಿಟ್ಟೈತೆ. ತುಂಬಾ ಫುಲ್ ಕಪ್ಪಾಗಿದೆ ಆಕಾಶ ಎಲ್ಲ ಫುಲ್. ಇದಕ್ಕೆ ಮಳೆ ಬಂದ್ರೆ ಸಾಕು, ಮಳೆ ಬರ್ಲಿ. ಹೌದು, ಬರ್ಲಿ. ಓಕೆ, ನಾವು ಅಲ್ಲಿ ಹೋಗ್ಬಿಟ್ಟು ತರ್ತೀವಿ, ಮತ್ತೆ ಸಿಗ್ತೀವಿ ನಿಮ್ಗೆ. ನೋಡಿ ಎಷ್ಟು ಟ್ರಾಫಿಕ್. ಗಾಡಿಯಲ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ತುಂಬಾ ದೂರ ರೀಚ್ ಆಗ್ತಿದ್ವಿ. ಬ್ಯಾಂಗ್ಳೂರಲ್ಲಿ ಈಗ ನಾವು ಆಲ್ರೆಡಿ ಮತ್ತಿಕೆರೆಯಲ್ಲಿ ಇರ್ತಾ ಇದ್ವಿ ಅಲ್ವಾ. ಕಾರ್ ತಂದು ಇವಾಗ ಇನ್ನು ಗಂಗಮ್ಮ ಸರ್ಕಲ್ ಅಲ್ಲೇ ಸ್ಟಕ್ ಆಗಿ ಕೂತಿದ್ವಿ. ಎಲ್ಲ ಹೋಗ್ತಾರೆ, ಇವ್ರೇನಕ್ಕೆ ಹೋಗ್ತಾನೆ ಇಲ್ಲ, ಮುಂದೆನೆ ಹೋಗ್ತಾ ಇಲ್ಲ. ಹೌದು, ಆ ಸೈಡ್ ಅಲ್ಲಿ ಇರೋರು ಹೋಗ್ತಾ ಇದಾರೆ. ರಾಂಗ್ ರೂಟ್, ಅದು ರಾಂಗ್ ರೂಟ್ ಅಲ್ವಾ. ಗಾಡಿಲಿ ಇರೋರೆಲ್ಲ ಪಟ್ ಅಂತ ಹೊಡೆಯೋದು. ಅಲ್ಲಿ ಯಾರೋ ಬೇರೆ ಅಡ್ಡ ನಿಲ್ಸ್ಕೊಂಡಿದ್ದಾರೆ ಮುಂದೆ. ಗ್ಯಾಸ್ ಇದಿದೆ ಅದಕ್ಕೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಹಿಂಗಂಗ ನಿಲ್ಸ್ಕೊಂತಾರೆ. ಭಾರಿ ಹಿಂಸೆನಪ್ಪ. ಮಳೆ ಸ್ಟಾರ್ಟ್ ಆಯ್ತು, ಮಳೆ ಹನಿ ಬೀಳ್ತಾ ಇದೆ. ಓಕೆ, ಫುಲ್ಲು ವಿಪರೀತ ಮಳೆ ಬಂತು. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದೀವಿ. ಕ್ಯಾನ್ಸಲ್ ಮಾಡ್ಬಿಟ್ಟು ಡೋನಟ್ ತಿನ್ನಕ್ ಬಂದಿದ್ದೀವಿ ಓರಿಯನ್ ಮಾಲಲ್ಲಿ. ಸೊ ಡೋನಟ್ ತಗೊಂಡಿದ್ದೀವಿ. ಸಖತ್ತು ಇಷ್ಟ ಆಗ್ಬಿಟ್ಟಿತ್ತು. ಎಷ್ಟು ದಿನದಿಂದ ತಿನ್ಬೇಕು ಇರ್ಲಿಲ್ಲ. ತಿಂತೀನಿ ಇವತ್ತು. ಏನು ಆಗಲ್ಲ, ಡೋನಟ್ ಎಲ್ಲ ತಿಂದಿದ ತಕ್ಷಣ ಏನಾಗಲ್ಲ. ಅದು ಡಾಕ್ಟರ್ ಹೇಳಿದಾರೆ, ಏನ್ ಬೇಕಾದ್ರೆ ತಿನ್ನಿ, ಬಟ್ ಲಿಮಿಟ್. ಓಕೆ, ಇನ್ನು ನಾವು ಇದನ್ನ ತಿಂದ್ಬಿಟ್ಟು ಮತ್ತೆ ಸಿಗ್ತೀವಿ ನಿಮ್ಗೆ. ನೋಡೋಣ. ಇವಾಗ ಓರಿಯನ್ ಮಾಲ್ಗೆ ಬಂದಿದ್ದೀವಿ, ಒಂದು ಹಂಗೆ ರೌಂಡ್ ಹಾಕೊಂಡು ಆಮೇಲೆ ಸಿಗ್ತೀವಿ. ಓಕೆ, ಇವಾಗೆಲ್ಲ ಆಯ್ತು, ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಏನೂ ಆಗ್ಲಿಲ್ಲ, ಹೋಗಿದ್ದೆ ವೇಸ್ಟ್ ಆಗೋಯ್ತು. ಅಲ್ಲಿ ಹೋಗಿಲ್ಲ, ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಕ್ರಿಸ್ಪಿ ಕ್ರೀಮ್ ಹೋದ್ವಿ. ಮಳೆ ಅಂದ್ಬಿಟ್ಟು ಅವರು, ಇಲ್ಲ ಸರ್ ನಾನು ಮಳೆ ಸಿಗಾಕೊಂಡ್ಬಿಟ್ಟೆ, ಬರೋಕ್ಕಾಗಲಿಲ್ಲ, ನಾಳೆ ಬನ್ನಿ ಅಂತ ಅಂದ್ರು. ಅದಕ್ಕೆ ಈಗ ಮತ್ತೆ ನಾಳೆ ಹೋಗ್ಬೇಕು ಅಲ್ವಾ. ನಾಳೆ ಗಾಡಿಲೇ ಹೋಗೋಣ. ನಾಳೆ ಬೆಳಗ್ಗೆನೆ ಹೋಗ್ಬಿಡೋಣ. ಏನ್ ಗೊತ್ತಾ, ನಾವು ಅವಾಗಿಂದ ಬರೀ ಟ್ರಾವೆಲ್ ಮಾಡ್ತಾನೆ ಇದೀವಿ. ಬೇಜಾರಾಗೋಯ್ತು ನಿಜವಾಗ್ಲು. ಯಾವ್ದೋ ಊರಿಗಿಂದ ಬರ್ತಾ ಇದೀವ, ಇಲ್ಲ ಅಂದ್ರೆ ನಮ್ಮ ಊರಲ್ಲೇ ಇದೀವ ನಾವು ಅನ್ನೋಷ್ಟು ಬೇಜಾರ. ತುಂಬಾ ಇದಾಯ್ತು. ಕಚ್ಚಡ ರೋಡು, ಟ್ರಾಫಿಕ್ ಅಂದ್ರೆ ಛೀ. ಈ ಮೋಡ ನೋಡಿ ನನ್ ಮಳೆ ಕಾರಲ್ಲಿ ಓಡಾಡೋದೇ ಬೇಜಾರು ಅನ್ಸ್ಬಿಡೈತೆ ಬೆಂಗಳೂರಲ್ಲಿ. ಅದೇ ಇಷ್ಟು ಟ್ರಾಫಿಕ್. ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ. ಏನ್ ಮಾಡ್ತಿದ್ದೀರಾ? ಓಕೆ, ಇವಾಗ ಕ್ರಿಸ್ಪಿ ಕ್ರೀಮ್ ತಂದಿದ್ವಲ್ಲ, ಅಲ್ಲಿ 4 ತಿಂದ್ವಿ. ಒಟ್ಟು ಎಷ್ಟು ತಗೊಂಡಿದ್ದೀವಿ ಡೋನಟ್ಸು? 12 ಡೋನಟ್. ಅದ್ರಲ್ಲಿ 4 ಅಲ್ಲೇ ಮುಗಿಸಿದ್ವಿ, ಅಲ್ಲೇ ಕುತ್ಕೊಂಡು. ಬ್ಯಾಲೆನ್ಸ್ ಮನೆ. ಬೆಲ್ಲು ಇಲ್ಲಿ ಬಿಡಿ, ಕಾಲು ತೊಳ್ಕೊತೀನಿ. ಬೆಲ್ಲ ಮಾಡ್ತಾ ಇರೋದು ಕಿತಾಪತಿಗಳು. ಬೆಲ್ಲ ಹೋಗು, ಕೆಳಗೆ ಹೋಗಿ ಪ್ಲೀಸ್. ಲಡ್ಡು ನೀನು ತಿನ್ನಂಗಿಲ್ಲ ಡೋನಟ್ಟು. ಛೇ, ಕಾಲು ತೊಳಿಬೇಕು ನನಗೆ. ನನ್ನ ಕಾಲ ಮೇಲೆಲ್ಲ ಬ್ಲಡ್ ಇಳಿಸಿ ಹೋದ್ಲು. ನನ್ನ ಕಾಲ ಮೇಲೆ ಬಂದು ಕೂತ್ಬಿಟ್ಲು ಪಾಪ. ಬ್ಲೀಡಿಂಗ್ ಆಗ್ತಾರೆ. ಅದೇ ಡೆಲಿವರಿ ಆದ್ಮೇಲೆ ನಾನು, ಅಯ್ಯೋ ಬೆಲ್ಲ 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 ಪ್ಲೀಸ್ ಪ್ಲೀಸ್ ಪ್ಲೀಸ್. ಇದು ಬೆಲ್ಲ ಪ್ಲೀಸ್, ಹೇಳೋದು ಮಾತು ಕೇಳು. ಬೆಲ್ಲ ತಡೀರಿ, ಇವಳನ್ನು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಮತ್ತೆ ಸಿಗ್ತೀವಿ. ಅಯ್ಯೋ ಬೆಲ್ಲ ಹಿಂದೆ ಹೋಗು. ಏನು ಒಂದೇ ಥರ ಇದೆ ಎರಡು ಒಂದೇ ಥರ ಇದೆ. ನಾವು ಅದೆಲ್ಲ ಅಲ್ವಾ ಹೇಳಿದ್ದು. ಚಾಕ್ಲೇಟ್ ಮೋಸ. ನಾವು ಹೇಳಿದ್ದೆ ಒಂದು, ಅವ್ರು ಕೊಟ್ಟಿರೋದು ನೋಡಿ. ನಾವು ಇದು ಬೇರೆ ಬೇರೆ ಹೇಳಿದ್ವಿ.
ನೋಡಿ ಎಲ್ಲ ಒಂದೇ ಥರದ್ದು ಕೊಟ್ಟಿದ್ದಾರೆ. ಪಪ್ಪ ಈ ಬಾಕ್ಸಲ್ಲಿ ಏನಿದೆ? ಈ ಬಾಕ್ಸಲ್ಲಿ ಸೇಮ್ ಇದೇ ಥರ. ಯಾವ ಫ್ಲೇವರ್ ಅದು? ಮತ್ತೆ ಇದು ಚಾಕ್ಲೇಟಾ? ಮತ್ತೆ ಯಾರು ಓಪನ್ ಮಾಡ್ತಾರೆ? ಅದೇ ಅದು ಓಪನ್ ಮಾಡೋದು ಬೇಡ, ಇಟ್ಕೊಂಡು ತಿಂತೀರಾ? ಏ ಬೆಲ್ಲ ನಿಂಗೆ ಇದು ತಿನ್ನಂಗಿಲ್ಲ, ಹೋಗಿ ಮುಚ್ಕೊಂಡು. ಬರ್ತಾನೆ ಇದ್ದಾಳೆ ಬೆಡ್ ಮೇಲೆ, ಬರದೇ ಇರೋಳು ಇವತ್ತು ಬೆಡ್ ಮೇಲೆ. ನನಗೆ ಇದೆ ಗ್ಲೇಸ್ಡ್, ನಂಗೆ ಅದೇ ಫೇವ್ರೆಟ್. ಗ್ಲೇಸ್ಡೇ ಇಷ್ಟ. ಅಲ್ಲಿ ಬಿಸಿ ಮಾಡಿಕೊಟ್ಬಿಟ್ಟಿದ್ರು, ಒಳ್ಳೆಪ್ಪ ಹಿಂಗೆ ಮೆತ್ತಗಿತ್ತು. ನಂಗಾದ್ರೆ ಇಷ್ಟನೇ ಆಗಲ್ಲ. ಅಷ್ಟೊಂದು ಬಿಸಿ ಬಿಸಿ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಿಸ್ಪಿ ಇದ್ದರೆ ನಂಗೆ ಇಷ್ಟ, ತುಂಬ ಸಾಫ್ಟ್ ಇರಬಾರ್ದು. ಅವಳಿಗೆ ಕೊಡೋಕ್ಕೆ ಹೋಗ್ಬಿಡಿ. ಓಕೆ, ಬೆಳಗ್ಗೆ ಸಿಗ್ತೀವಿ. ಮಳೆಯಲ್ಲಿ ಸಿಗಾಕೊಂಡು ಓದಾಡ್ಕೊಂಡು ಬಂದಿದ್ದೀವಿ. ಓಕೆ ಪೂಜಾ, ಇವಾಗ ಏನು ಮಾಡ್ತಿದ್ಯಾ? ಕೊತ್ತಂಬರ ಪುದೀನ ಕ್ಲೀನ್ ಮಾಡ್ತೀವಿ. ಇದೆಲ್ಲ ಕಟ್ ಮಾಡಿಟ್ಟಿರಿ, ಅಮ್ಮ ಬಂದು ಮಾಡ್ತಾರೆ. ಏನು ಮಾಡೋದಕ್ಕೆ? ಏನದು? ಕೈಮಾ, ಮಟನ್ ಕೈಮಾ ಮಾಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇದು ಮಾಡಿಕೊಳ್ಳೆ. ಇಲ್ಲಿ ಕೈಮಾ ಐತೆ, ಕೈಮಾ ಇಲ್ಲಿದೆ ನೋಡಿ, ಇದರೊಳಗಿದೆ, ಇನ್ನೂ ಕ್ಲೋಸ್ ಮಾಡಿದ್ದಾರೆ. ಓಕೆ, ಇವಾಗ ಮತ್ತೆ ಸಿಗೋಣ ಮಾಡ್ತಾ. ತಿಂದಿದ್ಯಲ್ವ ನೀನು ಕೈಮಾ? ಒಂದ್ಸತಿ ಮಾಡೈತಲ್ಲ, 2-3 ಸಲ. ಅದು ಇಲ್ಲೇ ತಿಂದಿರೋದು ನೀನು, ಮದುವೆ ಆಗಿರಲಿಲ್ಲ. ಹೌದು, ಮದುವೆ ಹಾಕು ಮುಂಚೆ ಅದೇ ಸ್ಟಾರ್ಟಿಂಗ್ ಪರ್ಚೇಸಿಂಗ್ ಬಂದಿದ್ದೆ ಅಲ್ಲ ಅವಾಗ. ಅಲ್ಲ ಕಣೆ, ಸ್ಟಾರ್ಟಿಂಗ್ ಒಂದ್ಸತಿ ಬಂದಲ್ಲ, ಅವಾಗ ಒಂದ್ಸತಿ ತಿಂದಿದ್ದೆ. ಮತ್ತೆ ಹಾಂ, ಅವಾಗ ಯಾವಾಗ ಮಾಡ್ತೀನಿ ನಾನು ತಿನ್ನ, ಅದಕ್ಕೆ ಬಿಟ್ಟಿದ್ದು. ನನ್ನ ಹೆಂಡತಿ ಅಂತೂ ಮುಟ್ತಾನೆ ಇರಲಿಲ್ಲ ಮಟನ್ನು, ನಾನು ತಿನ್ನಲ್ಲ ಅಂದ್ಬಿಟ್ಟು. ಈಗ ನಾನು ತಿಂತೀನಿ ಅಂದ್ಬಿಟ್ಟು ಅವಳು ತಿಂತಾಳೆ. ಓಕೆ, ಇನ್ನು ಮಟನ್ ಕೈಮಾ ಮಾಡೋವಾಗ ಸಿಗೋಣ. ಏನಿದು? ರವೆ ಉಂಡೆ ಮಾಡ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಹೌದಾ? ರವೆ ಉಂಡೆ ಅಲ್ಲ, ಇದು ಕೈಮಾ ಉಂಡೆ. ಆಮೇಲೆ ನಮ್ಮ ಅಜ್ಜಿ ಇದ್ದಿದ್ರೆ ಪಾಪ ನಮ್ಗೆ ಯಾರಿಗೂ ಮಾಡಕ್ಕೆ ಕೊಡ್ತಿರ್ಲಿಲ್ಲ. ನಮ್ಮ ಅಜ್ಜಿ ಈ ತರ ಉಂಡೆ ಕಟ್ಟಕ್ಕೆ ಇಷ್ಟ ಅಲ್ವೇ ನಮ್ಮ ಸೊಂಡಿ 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 ಆನೆ ಸೊಂಡಿ. ಫಾದರ್ಸ್ ಡೇ ಆಗಿರೋದ್ರಿಂದ ಮಾವನಿಗೆ ಕೇಕ್ ತರಿಸ್ತಿದ್ದೀವಿ. ಹುಡ್ಕುದ್ವಿ ಇವತ್ತು ಮಳೆ ಅಂದ್ರೆ ಎಷ್ಟು ಮಳೆ ಅಂದ್ರೆ ನಮ್ಮ ಮನೆ ಹತ್ರ. ಹೌದಾ? ಇವತ್ತು ಇನ್ನೂ ಗೊತ್ತಾಗಿಲ್ಲ ಅಂತೆ. ಇವತ್ತು ನಮ್ಮ ಮನೆ ಹತ್ರ ಎಷ್ಟು ಮಳೆ ಅಂದ್ರೆ ಏನು ಅಂತ ಕೇಳ್ತಿದ್ರು. ಧಾರಾಕಾರ ಮಳೆ ಅಂದ್ರೆ ಅಷ್ಟು ಧಾರಾಕಾರ ಮಳೆ, ಎಲ್ಲೂ ಸಿಗ್ಲಿಲ್ಲ. ಸಿಕ್ಕಿದ್ದು ಪೀಸ್ ಕೇಕ್. ಇದಕ್ಕೆ ಎಷ್ಟು ಕೊಟ್ಟಿ ಅಂದ್ರೆ? ಯಪ್ಪ, 280 300 rupees, 120 rupees ಒಂದು ಪೀಸ್. ತುಂಬಾ ಕಾಸ್ಟ್ಲಿ ಇರುತ್ತೆ. ಇಷ್ಟೊಂದು ರೇಟು. ಅದೇ ನೀವು ಮಾಮ್, ಹ್ಯಾಪಿ ಫಾದರ್ಸ್ ಡೇ. ನೀವು ಹೋಗ್ಬೇಕು. ಹೋಗಲ್ಲಿ ಬನ್ನಿ ಮಾಡು. ಒಂದೇ ಒಂದು ಕೇಕ್ ಮಾತ್ರ ಕಟ್ ಮಾಡು. ಬನ್ನಿ. ಎಲ್ಲರೂ ಬಂದ್ರೆ ಬನ್ನಿ ಬನ್ನಿ. ನಾವು ಹ್ಯಾಪಿ ಫಾದರ್ಸ್ ಡೇ ವಿಶ್ ಮಾಡಿ. ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಇವನು ಫಾದರ್ ಆಗಿದಾನಲ್ವಾ? ಹ್ಯಾಪಿ ಫಾದರ್ಸ್ ಡೇ. ಹ್ಯಾಪಿ ಫಾದರ್ಸ್ ಡೇ. ಡ್ಯಾಡಿ, ಹ್ಯಾಪಿ ಫಾದರ್ಸ್ ಡೇ.
ಅಮ್ಮ ತಿನ್ಸ್ ಫಸ್ಟ್ ಅಮ್ಮ ತಿನ್ಸ್ ಹ್ಯಾಪಿ ಫಾದರ್ಸ್ ಡೇ ಅಮ್ಮಡು ಹ್ಯಾಪಿ ಫಾದರ್ಸ್ ಡೇ ಚೆನ್ನಾಗಿದೆ ಕೇಕ್. ಸೂಪರ್ ಆಗಿದೆ, ಕೇಕ್ ಚೆನ್ನಾಗಿದೆ. ವಾರ ನಡೀತಾ ಇದೆ ಇಲ್ಲಿ. ಅವ್ರು ಮುಟ್ಕೊಂಡ್ಬಿಟ್ಟವ್ರೆ. ಓ ಕ್ರೀಮ್ ತಿನ್ಸ್ತಿಯಲ್ಲ ಅವ್ರಿಗೆ, ಕ್ರೀಮ್ ತಿನ್ಸ್ಬೇಡ, ಕೇಕ್ ತಿನ್ಸ್ ಅವ್ರಿಗೆ. ಇಡ್ಲಿ ಮತ್ತೊಮ್ಮೆ ಬಿಡು ತಿನ್ಸ್ರಿ ಬೇಗ ಸ್ವಾಮಿ. ಎಷ್ಟ್ ಸತಿ ನೀವು ಕೇಕ್ ತಿನ್ಸ್ಕೊಂತೀರಾ ಅಂತ ಗೊತ್ತಾಗ್ಲಿಲ್ಲ. ನಾನು ಕೊಟ್ಟಿಲ್ಲ. ಸಾಕ್ಬಿಡಮ್ಮ. ಮಗಸ್ ಹೇಗೆ ತಿನ್ಸೋದು? ಇರ್ಲಿ ಬಿಡು, ಈಗ್ಲೂ ತಿನ್ನು. ಈ ಕಡೆ. ಆಯ್ತಾ? ಓಕೆ. ಇರು, ಅದಕ್ಕೂ ಜನ ಆಮೇಲೆ ಹೇಳ್ಬಿಡ್ತಾರೆ ನನ್ನ ಸೊಸೆ ಮತ್ತೆ ಅಂತ. ಅಯ್ಯೋ ಅಯ್ಯೋ ಲಾಸ್ಟ್ ಟೈಮ್ ಹಂಗೆ ಯಾರೋ ಒಬ್ರು ಅವ್ರು ತಿನ್ಸಿದ್ರು, ಅಮ್ಮ ತಿನ್ಸಿತ್ತು. ವಿಡಿಯೋದಲ್ಲಿ ನಾವು ತೆಗ್ದಿರ್ಲಿಲ್ಲ, ಕ್ಯಾಪ್ಚರ್ ಮಾಡಿರ್ಲಿಲ್ಲ. ಅಯ್ಯೋ ಅಷ್ಟಕ್ಕೆ ತಗೋ, ಸೊಸೆ ತಿನ್ಸಿದ್ಲು, ಅಷ್ಟೇ ತಿನ್ಸ್ಲಿಲ್ಲ. ಓಕೆ, ಈ ಫಾದರ್ಸ್ ಡೇ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ನಾಳೆ ಸಿಗ್ತೀವಿ ನಿಮಗೆ. ದಯವಿಟ್ಟು ನೆಗೆಟಿವ್ ಕಮೆಂಟ್ಸಿಗೆ ರಿಪ್ಲೈ ಮಾಡಬೇಡಿ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ಬೇಡಿ. ಯಾಕಂದ್ರೆ ಕೆಲವರು ತುಂಬಾ ಪರ್ಸ್ನಲ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ನಮಗೆ ಗೊತ್ತಿರೋರೇ ಆಗಿರ್ತಾರೆ ಅನ್ಸುತ್ತೆ, ಗೊತ್ತಿರೋರೇ ಯಾರೋ ಮಾಡೋದು. ಗೊತ್ತಿರೋರೇನೆ ಮಾಡೋದು ಈ ನೆಗೆಟಿವ್ ಕಮೆಂಟ್ಸ್. ಮತ್ತೆ ನಮ್ಮನ್ನ ನೋಡಿ ಉರ್ಕೊಳ್ಳೋರು ಯಾರು ಗೊತ್ತಾ? ನಮ್ಗೆ ಗೊತ್ತಿರೋರೇ ಆಗಿರ್ತಾರೆ. ತುಂಬಾ ತೀರಾ ಪರ್ಸ್ನಲ್ಗೆ ಹೋಗ್ತಾರೆ. ಮತ್ತೆ ಏನದು, ನೀವು ಮದುವೆ ಆಗಿ ಇಷ್ಟು ದಿನ ಆಯ್ತು, ಮಗು ಮಾಡ್ಕೊಂತ ಇದೀರಲ್ಲ, ಇಷ್ಟು ಬೇಗ ಹೆಂಗಾಯ್ತು ಅಂದ್ರೆ ಹೋಗಿ ಗೂಗಲ್ ಅಲ್ಲಿ ಒಂದ್ಸತಿ ವಿಡಿಯೋ ನೋಡಿ, ಸರ್ಚ್ ಮಾಡಿ ಹೆಂಗ್ ಮಕ್ಕಳಾಗುತ್ತೆ ಅಂತ ಕಾಣಿಸುತ್ತೆ, ನೋಡ್ರಿ. ಅವಾಗ ಆ ವಿಡಿಯೋ ಚೆನ್ನಾಗಿ ನೋಡ್ರಿ, ಗೊತ್ತಾಗುತ್ತೆ. ಅದು ನಮ್ಮ ಇಷ್ಟ ಅಲ್ಲ. ನಾವು ಮದುವೆ ಆಗೋದು, ನಮ್ಮ ಮಕ್ಕಳು ನಾವು ಮಾಡ್ಕೊಳ್ಳೋದು, ನಮ್ಮ ಮಕ್ಕಳಾಗಿ ನಾವು ಮಗುನ ಸಾಕೋದು ನಾವು. ನೀವೇನಾದ್ರು ಬಂದು ಸಾಕ್ತೀರಾ? ಕಮೆಂಟ್ ಮಾಡಿರೋರು ನೀವೇನಾದ್ರು ಬಂದು ಸಾಕ್ತೀರಾ? ಅಲ್ಲ, 1 ತಿಂಗ್ಳುಗಾರ ಮಗು ಮಾಡ್ಕೊಳ್ಳಿ, 3 ತಿಂಗ್ಳುಗಾರ ಮಗು ಮಾಡ್ಕೋತಾರೆ, 5 ವರ್ಷಕ್ಕಾರ ಮಾಡ್ಕೊಂತಾರೆ. ನಿಮಗ್ ಯಾಕೆ ಉರಿ ನೋವು? ಅಲ್ಲ, ಅದು ಕೇಳೋದು ಹೆಂಗ್ ಕೇಳ್ತಾರಂದ್ರೆ, ಮದ್ವೆ ಆಗಿದ್ ಯಾವಾಗ, ಡೇಟ್ ಇವಾಗ ಏನ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೆಂಗದು ಅಂದ್ರೆ ಅಲ್ಲ, ಗೂಗಲ್ ಅಲ್ಲಿ ನಿಮ್ಗೆ ಬೇಕು ಅಂದ್ರೆ ವಿಡಿಯೋಗಳು ಸಿಗ್ತಾವ್, ನೋಡೋಗಿ. ಬೇಜಾನು ಹೆಂಗ್ ಮಗು ಆಗುತ್ತೆ ಅಂತ ನೋಡಿ, ಒಂದ್ಸತಿ ಸಿಗುತ್ತೆ ನೋಡಿ. ನಮ್ಮ ಕುಟುಂಬ, ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳ್ತೀರಾ ನೀವು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ. ನೀವು ಎಷ್ಟು ಇಗ್ನೋರ್ ಮಾಡಬೇಕು ಅಂದ್ರೂ ನಮಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಕೋಪ ಬರುತ್ತೆ ಅಂತ. ಒಂದೊಂದು ವರ್ಡ್ಸ್ಗಳು ಇರ್ತಾವಲ್ಲ, ಅಷ್ಟು ಕೋಪ ಬರುತ್ತೆ. ಅಲ್ಲ, ಈಗ ಪರ್ಸನಲ್ ವಿಚಾರಗಳು, ಇವಾಗ ಕೆಲವು ಪರ್ಸನಲ್ ವಿಚಾರಗಳು ಇರ್ತವೆ, ತೀರಾ ಪರ್ಸನಲ್. ಅದು ನಮ್ಮ ಫ್ಯಾಮಿಲಿ, ನಮ್ಗೆ ಯಾರಿಗೂ ತಲೆನೋವಿಲ್ಲ, ಟೆನ್ಷನ್ ಇಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮ ಬ್ಲಾಗ್ ನೋಡ್ತಿರಲ್ಲ, ಅದು ನೋಡ್ಬಿಟ್ಟು ಒಂದೊಳ್ಳೆ, ಇವಾಗ ನಾವು ಮಾಡ್ತಾ ಇದೀವಲ್ವಾ, ನೋಡ್ಬಿಟ್ಟು ಒಂದೊಳ್ಳೆ ಮಾತು ಹೇಳಿ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಏನಾದ್ರು ಚೇಂಜ್ ಮಾಡ್ಬೇಕಾ ಏನಾದ್ರು ಹೇಳಿ. ಅದನ್ನ ಬಿಟ್ಟು ತೀರಾ ಪರ್ಸ್ನಲ್ಲು ಯಾವಾಗ ನೋಡು ಪರ್ಸ್ನಲ್ಲು. ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಪರ್ಸ್ನಲ್ ಆಗಿ ಆಮೇಲೆ ಕೆಟ್ಟು ಆಲೋಚನೆ ಇರಬೇಕು, ಎಷ್ಟು ಕೆಟ್ಟು ಕೆರೆ ಹಿಡ್ದೋಗಿರ್ಬೇಕು ನೀವು. ಆಮೇಲೆ ಇನ್ನೊಂದೇನು ಗೊತ್ತಾ, ನಮಗೂ ಅಷ್ಟೇ, ನಾವು ಈ ರೀಲ್ಸ್ ಎಲ್ಲ ಮಾಡ್ತಿರ್ತೀವಲ್ಲ. ಸೊ ಈಗ ವೈಶ್ಯುದೇ ಆಗಲಿ, ಅವ್ರದ್ದೇ, ನಾವಿಬ್ರು ಮಾಡ್ತಾ ಇರ್ತೀವಲ್ಲ, ನೆಗೆಟಿವ್ ಕಮೆಂಟ್ ಮಾಡೋದೇ ಹುಡುಗಿರು. ಎಷ್ಟೊಂದು ಜನ ಹುಡುಗಿರೇ ಮಾಡಿರ್ತಾರೆ. ಏನು ಅಷ್ಟು ಅಂದರೆ ಕೆಲವ್ರಿಗೆ ಹೊಟ್ಟೆ ಕಿಚ್ಚನ್. ಈಗ ಆ ಹುಡುಗಿನೂ ಒಂದು ಹುಡುಗಿ ಆಯಿತಾ, ವೈಶ್ಯು. ಹುಡುಗಿ ಬೆಳೀತವಳೆ, ಆ ಹುಡುಗಿಗೇನೋ ವ್ಯೂಸ್ ಬರ್ತೈತೆ, ಫಾಲೋವರ್ಸ್ ಆಗ್ತವ್ರೆ ಅಂದ್ಬಿಟ್ಟು
ನನಗೆ ಆ ಥರ ಮಾಡೋ ಯೋಗ್ಯತೆ ಇಲ್ವಲ್ಲ, ಯೋಗ್ಯತೆ ಇರಲ್ಲ ಗೊತ್ತಾ. ಅವರು ಮಾಡ್ಲಿ, ಅವ್ರು ಒಂದ್ಸತಿ ಟ್ರೈ ಮಾಡ್ಲಿ, ಅವಾಗ ಗೊತ್ತಾಗ್ತದೆ ಎಷ್ಟು ಕಷ್ಟ ಯೋಗ್ಯತೆ ಅಂತ. ಇಲ್ವಲ್ಲ, ಯೋಗ್ಯತೆ ಇರಲ್ಲ ಅವ್ರಿಗೆ. ಬಂದು ಮಾಡಿ ಇಲ್ಲಿ ಚೆನ್ನಾಗಿ ಮಾಡ್ತೀವಲ್ಲ ಬಂದು ಈ ತರ ಬ್ಯಾಡ್ ಕಮೆಂಟ್ ಮಾಡಿ ನಮ್ಗೆ ಬೇಜಾರ್ ಮಾಡ್ಬೇಕು ಅಂತ ಬರ್ತಾರೆ. ನಾವು ಬೇಜಾರೆಲ್ಲ ಆಗಲ್ಲ, ಸಿಟ್ಟು ಬರುತ್ತೆ ನಿಮ್ ಮೇಲೆ. ಸುಮ್ನೆ ಮುಗಿಸ್ಕೊಂತೀರಾ. ಏನ್ ಗೊತ್ತಾ, ಅವಳು ಇನ್ನೊಬ್ಳು ಮಾಡಿದ್ಲ, ನಾನು ನೋಡ್ತಿದ್ದೆ ನಿಮ್ಮ ವ್ಲಾಗಲ್ಲಿ. ನಾನು ಮದುವೆ ಆಗಿ 3 ವರ್ಷ ಆಯ್ತು, ನಾನೇ ಇನ್ನ ಮಗು ಮಾಡ್ಕೊಂಡಿಲ್ಲ. ನೀವ್ ಹೆಂಗೆ ಮೋಸ್ಟ್ಲಿ ನಿನ್ನಲ್ಲೋ ಇಲ್ಲಾಂದ್ರೆ ನಿನ್ ಗಂಡನಲ್ಲೋ ಕೊರತೆ ಇರ್ಬೋದು, ಹೋಗಿ ತೋರ್ಸ್ಕೊ ಒಂದ್ಸತಿ. ಗೊತ್ತಾಯ್ತು ನಮ್ಗೆ ಬೇಜಾರಾಗುತ್ತೆ ಈ ತರ ಎಲ್ಲ ಬಂದು ನೀವು ಈ ತರ ಎಲ್ಲ ಮಾತಾಡ್ಬೇಕಾ ಅಂತ. ನಮ್ಮ ಮಗುನ ನಾವು ಸಾಕ್ತಾರೆ. ಅದೇ ಈ ತರ ಎಲ್ಲ ಮಾತಾಡ್ಬಾರ್ದು, ಮುಚ್ಕೊಂಡಿರ್ಬೇಕು. ನಿಮ್ಗೆ ಆಗಲ್ವಾ ಬಿಡ್ರಿ, ನೋಡ್ಲೇಬೇಡ್ರಿ. ನಿಮ್ಗೆ ಆಗಲ್ಲ ನಮ್ ವಿಡಿಯೋ ನೋಡಕ್ಕೆ ಹೋಗ್ಬಾರ್ದು. ಸುಮ್ಮನೆ ಬಂದು ಏನಕ್ಕೆ ಬ್ಯಾಡ್ ಕಮೆಂಟ್ ಮಾಡ್ಬೇಕು. ಅದೇ ಬ್ಯಾಡ್ ಕಮೆಂಟ್ ಅನ್ನೋದಕ್ಕಿನ್ನ ಆ ವರ್ಡ್ ಇದೆಯಲ್ಲ, ನನಗೆ ಸಿಟ್ಟು ತುಂಬಾ ಹತ್ತಿದೆ ನನಗೆ. ಅಷ್ಟು ನಾನು ಯಾವತ್ತೂ ಈ ತರ ಮಾತಾಡಿಲ್ಲ, ಅಷ್ಟು ಬೇಜಾರಾಗಿ ಮಾತಾಡ್ತಿರೋದು. ಇದೇ ಎಚ್ಚರಿಕೆ ಅಂತ ಇಟ್ಕೋಬೇಕು. ಯಾರು ಅಂತ ಗೊತ್ತಾದ್ರೆ ನಿಮ್ಮನ್ನ ಸುಮ್ಮನೆ ಬಿಡ್ತೀವ ನಾವು, ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಆಮೇಲೆ ಇನ್ನೊಂದು, ಇವಾಗ ನಿಮ್ಮೆಲ್ಲರಿಗೂ ನೆಗೆಟಿವ್ ಕಮೆಂಟ್ ಮಾಡೋರ್ಗೆ, ಬೈಯೋರ್ಗೆ ಒಂದು ನಿಜವಾಗ್ಲೂ ಇದನ್ನ ಎಚ್ಚರಿಕೆ ಅಂತಾದ್ರೂ ತಿಳ್ಕೊಳ್ರಿ, ಇಲ್ಲ ನಿಮ್ಮ ಒಳ್ಳೇದು ಕೇಳ್ತಿದೀವಿ ಅಂತಾದ್ರೂ ತಿಳ್ಕೊಳ್ರಿ. ಏನು ಗೊತ್ತಾ, ಈಗ ನೀವೇನಾರ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ಗೆ ಇರುತ್ತೆ ಗೊತ್ತಾ, ಅದಕ್ಕೆ ಬ್ಯಾಂಗ್ಳೂರ್ ಪೊಲೀಸ್ ಅವ್ರದ್ದು ಮೆನ್ಷನ್ ಮಾಡಿಬಿಟ್ಟು ಈ ID ನಮಗೆ ನೆಗೆಟಿವ್ ಕಮೆಂಟ್ ಮಾಡ್ತಿದೆ, ಈ ಥರ ಪ್ಲೀಸ್ ಆ್ಯಕ್ಷನ್ ತಗೊಳ್ಳಿ ಅಂದರೆ IP ಅಡ್ರೆಸ್ ಇದು ನಮ್ಗೆ ಹೆಂಗೆ ಗೊತ್ತಾ, ನಾವೇನು ಕೇಳ್ತಿದೀವಿ ಗೊತ್ತಾ, ಇದೇ ಒಂದು ನಾನೇ ಮಾಡಿದ್ದೀನಿ ಆಯ್ತಾ, ನಾನೇ ಮಾಡಿದ್ದೀನಿ. ಈ ಥರ ಒಬ್ಬ ತುಂಬ ಕೆಟ್ಟದಾಗ ಬಂದು ಕಮೆಂಟ್ ಮಾಡ್ತಿದ್ದ, ಬ್ಯಾಂಗ್ಳೂರ್ ಪೊಲೀಸ್ ಅವ್ರನ್ನ ನಾನು ಮೆನ್ಷನ್ ಮಾಡಿದೆ. ಅಂದರೆ ಅದು ಮುಂಚೆ ಒಂದು 2-3 ವಿಡಿಯೋ ವೈರಲ್ ಆಗಿತ್ತು, ನನಗೂ ಅದು ಗೊತ್ತಿರಲಿಲ್ಲ. ಅದು 2-3 ವಿಡಿಯೋ ಅಂದರೆ ಅವರು ನೆಗೆಟಿವ್ ಕಮೆಂಟ್ಗೆ ಈ ಬ್ಯಾಂಗ್ಳೂರ್ ಪೊಲೀಸ್ ಇವ್ರನ್ನ ಮೆನ್ಷನ್ ಮಾಡೋರಲ್ಲ, ಅದಾದಮೇಲೆ ಅವ್ರು 2-3 ID ಹಿಡ್ದಿದ್ರು. ಅದಾದ್ಮೇಲೆ ಯಾವಾಗಲೂ ಒಬ್ಬ ಬಂದ್ಬಿಟ್ಟು ನೆಗೆಟಿವ್ ಕಮೆಂಟ್ ಮಾಡೋನು ಅಂದರೆ ನಾವು ಬರೀ ಅದನ್ನ ಡಿಲೀಟ್, ಅಷ್ಟು ಕೆಟ್ಟದಾಗ ಮಾಡೋನು. ನಾನು ನಾವು ಅದಕ್ಕಿಂತ ಇನ್ನೂ ಕೆಟ್ಟದಾಗ ಮಾಡ್ತೀವಿ. ಅದೇನೇ ಮತ್ತೆ ಗೊತ್ತಿದೆ ಅಷ್ಟು ಬ್ಯಾಡ್ ವರ್ಡ್ಸ್ ಬೈತೀವಿ. ಅದೇನೇ ಮತ್ತೆ ಅಲ್ಲ, ನಾವು ಬೈತೀವಿ. ನಾನೇನ್ ಗೊತ್ತಾ, ಬೇಕಾದ್ರೆ ಕೇಳ್ರಿ, ನಾನು ವಿಡಿಯೋದಲ್ಲಿ ಅಷ್ಟು ಬ್ಯಾಡ್ ವರ್ಡ್ಸ್ ಅವ್ರಿಗೆ ಗೊತ್ತು. ನಾನು ವಿಡಿಯೋದಲ್ಲಿ ಎಷ್ಟು ಒಳ್ಳೆ ಮನುಷ್ಯನೋ, ನಾನು ತುಂಬಾ ಒಳ್ಳೆಯವನು ಆಯ್ತಾ, ನನಗೆ ತಲೆ ಕೆಡೋವರೆಗೂ ಒಂದ್ ವಾರ ಎದ್ದೋಳಲ್ಲ ನಾನು ಮಾತಾಡೋದು. ಅಲ್ಲ ಅದ್ ಬಿಟ್ಟು ಅಲ್ಲ ನಮಗೆ ನಾವು ಮತ್ತೆ ನಾನು ಹಂಗೆ ಅಪ್ಪ, ನಾನು ಕೊಟ್ಟಿದ್ದನ್ನು ನಾನು ಡಬಲ್ ಸಮೇತ ಕೊಡ್ತೀನಿ. ನಾನು ಏನು ಗೊತ್ತ, ನಾವಿರೋದೇ ಹಿಂಗೆ. ಏನು ಗೊತ್ತಾ, ವಿಡಿಯೋದಲ್ಲಿ ಬೇಡ ನಮ್ಮ ಇದು ನಾವು ತೋರಿಸಲ್ಲ, ನಮಗೂ ಕೋಪ. ನಾವು ಏನು ಗೊತ್ತಾ, ಎಲ್ಲರೂ ಮನುಷ್ಯರು, ಎಲ್ಲರೂ ಉಪ್ಪು ಖಾರ ಹುಳಿ ತಿಂದೇ ಬೆಳೆದಿರ್ತಾರೆ, ಎಲ್ಲಾರ್ಗು ಕೋಪ ಅನ್ನೋದು ಇರುತ್ತೆ ಒಂದು ಮಟ್ಟವರೆಗೂ ಸೇರಿ. ನಾವು ವಿಡಿಯೋದಲ್ಲಿ ಅವ್ರಿಗೂ ಏನ್ ಕನೆಕ್ಟ್ ಇರಲ್ಲ, ಮಾತುಕತೆ ಇರಲ್ಲ, ಏನಿರಲ್ಲ, ಸುಮ್ನೆ ನೋಡಿ ಹುರ್ಕೊಂಡು ಜೊತೆನೇ ಇದ್ದು ನಮ್ಮನ್ನ ನೋಡ್ದವ್ರಂಗೆ ಏನೇನೋ ಹೇಳ್ತಾರೆ, ಅವರೇ ಕ್ರಿಯೇಟ್ ಮಾಡ್ಕೊಂಡು. ಇದೊಂದು ಮಾತಿಗೆ ತುಂಬಾ ಟ್ರಿಗರ್ ಆಗಿ ನಾವು ಹೇಳಿದ್ದು. ಬಟ್ ಏನಂದ್ರೆ ಇನ್ಮೇಲೆ ಮೆನ್ಷನ್ ಮಾಡ್ರಿ ಪೊಲೀಸ್ ಅವ್ರನ್ನ. ಅದೇ ಅವತ್ತು ಅವನಿಗೆ ನಾವು ಅಲ್ಲಿ ಮಾಡಿಸ್ಬಿಟ್ಟು ಇದ್ ಮಾಡಿದ್ವಲ್ಲ. ಏನ್ ಇವ್ರ ಅಪ್ಪ ಅಮ್ಮಂದ್ರು ತಂದು ಹಾಕ್ತಾರ, ನಿಮ್ಮ ಅಪ್ಪ ಅಮ್ಮಂದ್ರು ಇಲ್ಲ ನಿಮ್ ಗಂಡಂದ್ರು ತಂದೇನಾರು ನಮ್ಮನೆಗೆ ಹಾಕ್ತಾರ. ನಮ್ಮನೇಲಿ ಮಕ್ಳು ಹುಟ್ಟಿದ್ರೆ ಮುಚ್ಕೊಂಡು ಇಷ್ಟ ಇದ್ರೆ ನೋಡ್ಬೇಕು, ಇಲ್ವಾ ಹೋಗ್ತಾ ಇರ್ಬೋದು. ಸುಮ್ಮನೆ ಏನು ಗೊತ್ತಾ, ನೆಗೆಟಿವ್ ಈ ತರ ಪರ್ಸ್ನಲ್ ಆಗಿ ಮಾತಾಡಕ್ ಹೋಗ್ಬಾರ್ದು. ನಿಮ್ಮನೇಲೂ ಪ್ರೆಗ್ನೆಂಟ್ ಆಗ್ತಾರೆ. ಇನ್ನು ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ ಮುಚ್ಕೊಂಡು ನೋಡ್ಕೊಂಡು ಮಾಡಿ, ಬ್ಯಾಡ್ ಕಮೆಂಟ್ಸ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಏನ್ ಗೊತ್ತಾ, ಅವ್ರೇನಾರು ಕೆಟ್ಟ ಮಾತಲ್ಲಿ ಬೈದ್ರೆ ನೀವು ಅದಕ್ಕೆ ಹಲ್ಕಾ ಮಾತಲ್ಲಿ ಬೈದು ಹಂಗೆ ಇಡ್ರಿ ಕಮೆಂಟ್ನ, ಅವಾಗ ಗೊತ್ತಾಗುತ್ತೆ. ಅದೇ ಇನ್ಮೇಲೆ ಡಿಲೀಟ್ ಗೊತ್ತಾಗುತ್ತೆ. ಅದೇನೇ ಮತ್ತೆ ಹಂಗೆ ಇಡ್ರಿ. ಓಕೆ, ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ.